ಚಿತ್ರರಂಗದಲ್ಲಿ ಈ ಸೆಕ್ಸ್ ಹಗರಣ ಈಗ ನಡೀತಾ ಇರುವಂತದ್ದು ಬಟಾ ಬಯಲಾಗಿದೆ. ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಭಾರಿ ದಂಧೆಯನ್ನ ಕಂಟ್ರೋಲ್ ಮಾಡಲಾಗ್ತಾ ಇದೆಯಾ? ಚಿತ್ರರಂಗದಲ್ಲಿ ಈ ರೀತಿಯಾಗಿ ನಡೀತಾ ಇದೆ ಅನ್ನೋದು ಈಗ ಬಟಾ ಬಯಲಾಗಿದೆ. ಅದರಲ್ಲೂ ದೊಡ್ಡ ವ್ಯಕ್ತಿಗಳಿಂದ ಇದನ್ನ ಕಂಟ್ರೋಲ್ ಮಾಡಲಾಗ್ತಾ ಇದೆಯಂತೆ. ನಾಯಕಿಯರನ್ನ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡ್ತಾರೆ? ಹಾಗಾದ್ರೆ ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಬಗ್ಗೆ ಹೈಕೋರ್ಟ್ಗೆ ಈಗ ವರದಿಯನ್ನ ನೀಡಲಾಗಿದೆ. ಈ ವರದಿಯಲ್ಲಿ ಸೆಕ್ಸ್ ಸ್ಕ್ಯಾಂಡಲ್ನ ಭಯಾನಕ ವಿವರಗಳಿದೆ. ಹೊಸ ನಟಿಯರು ಅಂಡ್ ಫೇಮಸ್ ನಟಿಯರು ಯಾವ ರೀತಿಯಾಗಿ ಟಾರ್ಗೆಟ್ ಆಗ್ತಾರೆ, ಈ ಎಲ್ಲಾ ವಿವರಗಳೆಲ್ಲವೂ ಕೂಡ ಈ ವರದಿಯಲ್ಲಿ ಈಗ ಬಟಾ ಬಯಲಾಗಿರೋದು. ಸಿನಿಮಾ ರಂಗದಲ್ಲಿ ಆಕ್ಚುಲ್ ಆಗಿ ಏನ್ ನಡೀತಾ ಇದೆ, ಯಾವ ರೀತಿಯಾಗಿ ನಟಿಯರನ್ನ ಟಾರ್ಗೆಟ್ ಮಾಡಲಾಗುತ್ತೆ, ಸಿನಿರಂಗದಲ್ಲಿ ನಟಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಅನ್ನುವಂತ ಮಾತುಗಳು, ಚರ್ಚೆಗಳು ಬಹಳ ವರ್ಷಗಳಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಚರ್ಚೆಗಳಾಗ್ತಾ ಇದೆ, ಆರೋಪಗಳಾಗ್ತಾ ಇದೆ. ಹೊಸ ನಟಿಯರೇ ಮುಖ್ಯವಾಗಿ ಇಲ್ಲಿ ಟಾರ್ಗೆಟ್. ಸೆಕ್ಸ್ಗೆ ಒಪ್ಪಿದ್ರೆ ಮಾತ್ರ ಕೆಲ ಹೊಸ ನಟಿಯರಿಗೆ ಚಾನ್ಸ್ ಸಿಗುತ್ತೆ, ಇನ್ನು ಕೆಲ ನಟಿಯರಿಗೆ ಚಾನ್ಸ್ ಕೊಟ್ಟು ಆ ಬಳಿಕ ದೌರ್ಜನ್ಯವನ್ನ ಕೂಡ ಮಾಡಲಾಗುತ್ತೆ. ಸಿನಿಮಾ ರಂಗದಲ್ಲಿ ಸೆಕ್ಸ್ಗೆ ಒಪ್ಪಿದ್ರೆ ಮಾತ್ರ ಸಿನಿಮಾದಲ್ಲಿ ಮುಂದುವರಿಬಹುದು. ರಾತ್ರಿ ವೇಳೆ ನಟಿಯರು ತಂಗಿದ್ದಂತ ರೂಮ್ ಬಾಗಿಲು ಬಡಿತಾರೆ. ರಾತ್ರೋರಾತ್ರಿ ಸೆಕ್ಸ್ಗೆ ಒಪ್ಪದೇ ಇದ್ರೆ ನಟಿಯರು ಚಿತ್ರದಿಂದ ಔಟ್. ಹೀಗೆ ಸಹಕಾರ ನೀಡುವಂತ ನಟಿಯರಿಗೆ ಮುಂದಿನ ಚಿತ್ರಗಳಲ್ಲೂ ಕೂಡ ಈಗ ಚಾನ್ಸ್ ನೀಡಲಾಗುತ್ತೆ ಅನ್ನುವಂತ ಬಹಳ ಆಘಾತಕಾರಿ ವಿಚಾರ ಇದು ವರದಿ ಈಗ ಬಂದಿರೋದು. ಆ ವರದಿಯನ್ನ ಹೈಕೋರ್ಟ್ಗೆ ನೀಡಲಾಗಿದೆ. ನಟಿಯರನ್ನೇ ಟಾರ್ಗೆಟ್ ಮಾಡಿ ಸಿನಿ ಇಂಡಸ್ಟ್ರಿ ಒಂದು ರೀತಿಯಲ್ಲಿ ಕಂಟ್ರೋಲ್ ಮಾಡ್ತಾ ಇದೆ. ನಟಿಯರನ್ನ ಕಂಟ್ರೋಲ್ ಮಾಡುವಂತ ದೊಡ್ಡ ಮಾಫಿಯಾ ಈಗ ಹೊರಗೆ ಬರ್ತಾ ಇದೆ, ಬಟಾ ಬಯಲಾಗ್ತಾ ಇದೆ. ಸಿನಿರಂಗದ 15 ದೊಡ್ಡ ವ್ಯಕ್ತಿಗಳ ಹಿಡಿತದಲ್ಲಿ ಈ ಸೆಕ್ಸ್ ಮಾಫಿಯಾ ಇದೆ. ಅಂತಿಂತವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರಿದೆ ಇದರಲ್ಲಿ. ಸಿನಿರಂಗದ 15 ದೊಡ್ಡ ವ್ಯಕ್ತಿಗಳ ಹಿಡಿತದಲ್ಲಿ ಈ ಮಾಫಿಯಾ ಇದೆ. ಯಾರಿಗೆ ಅವಕಾಶ ಕೊಡಬೇಕು ಅನ್ನೋದನ್ನ ಈ ಮಾಫಿಯಾನೇ ನಿರ್ಧಾರ ಮಾಡುತ್ತೆ. ಯಾವ ನಟಿಗೆ ಅವಕಾಶ, ಯಾವ ನಟಿಯನ್ನ ಮುಂದುವರಿಸಬೇಕು, ಯಾವ ನಟಿಯನ್ನ ಔಟ್ ಮಾಡಬೇಕು, ತೆಗಿಬೇಕು ಸಿನಿಮಾದಿಂದ, ಮುಂದಿನ ಅವಕಾಶ ಕೊಡಬಾರದು, ಇದೆಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡ್ತಾರೆ. ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡ್ತಾರೆ ಈ 15 ದೊಡ್ಡ ದೊಡ್ಡ ವ್ಯಕ್ತಿಗಳು. ಇದು ಎಲ್ಲಿ ನಡೀತಾ ಇದ್ರೆ? ಹಾಗಾದ್ರೆ ಮಲಯಾಳಂ ಸಿನಿ ಇಂಡಸ್ಟ್ರಿಯ ಕರಾಳ ಕತೆ. ವರದಿಯನ್ನ ನೀಡಿದ್ದಾರೆ ಹೈಕೋರ್ಟ್ಗೆ, ಈ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮಲಯಾಳಂ ಸಿನಿ ಇಂಡಸ್ಟ್ರಿಯ ಕರಾಳ ಕತೆ ಇದು. ಭಯಾನಕ ಸೆಕ್ಸ್ ಸ್ಕ್ಯಾಂಡಲ್ ಅನ್ನ ಅಧಿಕೃತವಾದಂತ ವರದಿ ಈಗ ಬಿಚ್ಚಿಟ್ಟಿದೆ. 2017ರಲ್ಲಿ ಕೇರಳದಲ್ಲಿ ನಟಿಯರ ಈ ಸೆಕ್ಸ್ ಸ್ಕ್ಯಾಂಡಲ್ ಬಿರುಗಾಳಿ ಎದ್ದಿತ್ತು, ಸಾಕಷ್ಟು ದೊಡ್ಡ ಮಟ್ಟದಲ್ಲಿ. ಖ್ಯಾತ ನಟ ದಿಲೀಪ್ ಬಂಧಿಸಿ ವಿಚಾರಣೆಯನ್ನ ಕೂಡ ಆ ಸಂದರ್ಭದಲ್ಲಿ ನಡೆಸಲಾಗಿತ್ತು. ಹಗರಣ ಸಂಬಂಧ ವರದಿಯನ್ನ ನೀಡಲು ಜಸ್ಟಿಸ್ ಹೇಮಾ ನೇತೃತ್ವದ ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿತ್ತು. ಇದೀಗ ಈ ಜಸ್ಟಿಸ್ ಹೇಮಾ ನೇತೃತ್ವದ ಸಮಿತಿ ಏನಿದೆ ಅದು ಹೈಕೋರ್ಟ್ಗೆ ವರದಿಯನ್ನ ಕೊಟ್ಟಿದೆ. ಹಲವು ನಟಿಯರ ಹೇಳಿಕೆಯನ್ನ ಆಧರಿಸಿ 235 ಪುಟಗಳ ವರದಿಯನ್ನ ಹೈಕೋರ್ಟ್ಗೆ ಈಗ ಸಲ್ಲಿಕೆ ಮಾಡಲಾಗಿದೆ. ಈ ವರದಿಯಲ್ಲಿ ಬಹಳ ಬೆಚ್ಚಿ ಬೀಳುವಂತ ಅಂಶಗಳ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಲಾಗಿದೆ. ನಿಜಕ್ಕೂ ಕೂಡ ಇಂಥದ್ದೊಂದು ಮಾಹಿತಿ, ಇಂಥದ್ದೊಂದು ಮಾಫಿಯಾ ನಡೀತಾ ಇದೆಯಾ ಅನ್ನುವಂಥ ಬಹಳ ಭಯಾನಕ ಅಂಶ ಹೊರಗೆ ಬಿದ್ದಿರೋದು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಮಿತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮಿತ್, ಗಮನಿಸ್ತಾ ಇದ್ದೇವೆ ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಚಿತ್ರರಂಗದಲ್ಲೂ ಕೂಡ ಬಹಳ ಮುಖ್ಯವಾಗಿ ಕೇಳಿ ಬರ್ತಾ ಇರುವಂತ ವಿಚಾರ ಅಂತಂದ್ರೆ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಅನ್ನುವಂಥದ್ದು. ಈಗ ಕೇರಳದಲ್ಲಿ ಈ ರೀತಿಯಾಗಿ ನಡೀತಾ ಇದೆ ಅನ್ನುವಂತ ವರದಿ ಹೊರಬಿದ್ದಿರೋದ್ರಿಂದ ಸಾಕಷ್ಟು ಅಂಶಗಳು ಹೊರಬೀಳ್ತಾ ಇದೆ. ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಅಶ್ವಿನಿ, ಏನು ಒಂದು ಚಿತ್ರರಂಗಕ್ಕೆ ಈ ಕಾಸ್ಟಿಂಗ್ ಕೌಚ್ ಆರೋಪಗಳಿರ್ಬೋದು, ಈ ಲೈಂಗಿಕ ದೌರ್ಜನ್ಯದ ಆರೋಪಗಳಿರ್ಬೋದು, ಬಹಳ ಹಿಂದಿಂದನೂ ಈ ತರದ ಒಂದು ಆರೋಪಗಳನ್ನ ಕೇಳ್ಕೊಂಡ್ ಬರ್ತೀವಿ. ವಿಶೇಷವಾಗಿ ಮಲಯಾಳಂ ಚಿತ್ರರಂಗದಲ್ಲಿ ಏನು ಈ ಹಿಂದೆ ಈ ವಿಚಾರವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ, ಒಂದು ದೊಡ್ಡ ಹಗರಣ ಆಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಹಲವು ನಟರ ಬಂಧನ ಕೂಡ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಮಲಯಾಳಂ ಚಿತ್ರರಂಗ ಒಂದು ಸಮಿತಿಯನ್ನ ಮಾಡಿರ್ತಕ್ಕಂಥದ್ದು. ಏನು ಚಿತ್ರರಂಗದಲ್ಲಿ ನಡೀತಾ ಇದೆ, ಏನು ಈ ತರದ ಆರೋಪಗಳಿವೆ, ಈ ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗ್ಬೇಕು ಅಂತ ಅಂದ್ಬಿಟ್ಟು ಒಂದು ಸಮಿತಿಯನ್ನ ಮಾಡ್ತಾರೆ. ಆ ಒಂದು ಸಮಿತಿ ನೀಡಿರ್ತಕ್ಕಂತಹ ಒಂದು ವರದಿ ಏನಿದೆ ಅದರಲ್ಲಿ ನಿಜವಾಗ್ಲೂ ಶಾಕಿಂಗ್ ವಿಚಾರಗಳಿದಾವೆ ಅಂತ ಹೇಳ್ಬೋದು. ಚಿತ್ರರಂಗದ ಕೆಲ ನಿರ್ಮಾಪಕರು, ನಿರ್ದೇಶಕರು ನಟರು ತಮ್ಮ ಹಿಡಿತದಲ್ಲಿ ಇಡೀ ಚಿತ್ರರಂಗವನ್ನ ಇಟ್ಕೊಂಡಿದ್ದಾರೆ. ಅವರು ಏನು ಏನು ಚಿತ್ರರಂಗ ಬರ್ತಕ್ಕಂಥ ಯುವ ನಟಿಯರಿರ್ಬೋದು, ಸಹ ಕಲಾವಿದರಿರ್ಬೋದು, ಅವರ ಮೇಲೆ ಲೈಂಗಿಕ ದೌರ್ಜನ್ಯ ನಿರಂತರವಾಗಿ ನಡೀತಾ ಇದೆ. ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೌಚ್ ನಡೀತಾ ಇದೆ. ಪಾತ್ರಕ್ಕಾಗಿ ಲೈಂಗಿಕ ಶೋಷಣೆ
ಅನೇಕ ಯುವ ನಟಿಯರು ಒಳಗಾಗ್ತಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನ, ಒಂದು ಶಾಕಿಂಗ್ ಮಾಹಿತಿಯನ್ನ ಹೈಕೋರ್ಟ್ ಮುಂದೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ಕೇವಲ ಮಲಯಾಳಂ ಚಿತ್ರರಂಗ ಅಲ್ಲ, ಎಲ್ಲಾ ಚಿತ್ರರಂಗಗಳಲ್ಲೂ ಬೇರೆ ಬೇರೆ ತರದ ಸಮಸ್ಯೆಗಳು ಇದಾವೆ ಅಂತ ಹೇಳ್ಬೋದು. ಇವತ್ತು ಒಂದು ಏನ್ ತಮಿಳು ಚಿತ್ರರಂಗ ಇದೆ, ನವೆಂಬರ್ 1ರಿಂದ ಬಂದ್ ಮಾಡ್ತಿರ್ತಕ್ಕಂಥದ್ದು, ನಾನಾ ಕಾರಣಗಳನ್ನ ಇಟ್ಕೊಂಡು ತಮಿಳು ಚಿತ್ರರಂಗ ಬಂದ್ ಆಗ್ತದೆ. ಇತ್ತೀಚೆಗೆ ನಾವು ಸ್ಯಾಂಡ್ಲ್ವುಡ್ ಬಗ್ಗೆ ಮಾತಾಡೋದಾದ್ರೆ ಇತ್ತೀಚೆಗೆ ಏನೊಂದು ಸಮಸ್ಯೆಗಳಿದೆ, ಆ OTT ಸಮಸ್ಯೆ ಇರ್ಬೋದು, ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ತಿಲ್ಲ ಅನ್ನುವಂತ ಒಂದು ವಿಚಾರ ಇರ್ಬೋದು, ಇದೆಲ್ಲವನ್ನ ಇಟ್ಕೊಂಡು ಹೋಮ ಹವನಗಳನ್ನ ಮಾಡಿದ್ರು. ಸೊ ಇವತ್ತು ಇಡೀ ಭಾರತೀಯ ಚಿತ್ರರಂಗದಲ್ಲಿ ಎಲ್ಲಾ ಭಾಷೆಯ ಚಿತ್ರೋದ್ಯಮ ಕೂಡ ನಾನಾ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾವೆ ಅಂತ ಹೇಳ್ಬೋದು ಅಶ್ವಿನಿ. ವಿಶೇಷವಾಗಿ ಮಲಯಾಳಂ ಚಿತ್ರರಂಗದ ಈ ಒಂದು ವಿಚಾರ ಇವತ್ತು ತುಂಬಾನೇ ಒಂದು ಇಡೀ ಭಾರತೀಯ ಚಿತ್ರರಂಗದಲ್ಲಿ ಸುದ್ದಿ ಮಾಡಿದೆ. ಇದೊಂದು ನಿಜವಾಗ್ಲೂ ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬೋದು ಅಶ್ವಿನಿ. ರೈಟ್ ಅಮಿತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.